ನಮಸ್ಕಾರ. ಸಂಕ್ರಾಂತಿ ಭವಿಷ್ಯ ಈ ರಾಶಿ ನಕ್ಷತ್ರದವರಿಗೆಲ್ಲ ಮುಟ್ಟಿದ್ದೆಲ್ಲ ಚಿನ್ನ. ಇನ್ನು 15 ದಿನಗಳು. ಸಂಕ್ರಾಂತಿ ಹಬ್ಬ ನಾಳೆ 15ನೇ ತಾರೀಕು. ಹಾಗೆ ಮುಂದಿನ ತಿಂಗಳು 5ನೇ ತಾರೀಕುವರೆಗೂ. ಇವಾಗ 16ನೇ ತಾರೀಕು ಜನವರಿ 2026ರಿಂದ 5 ಫೆಬ್ರವರಿ 2026, ಹೆಚ್ಚು ಕಮ್ಮಿ 15 ದಿನಗಳವರೆಗೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆಲ್ಲ ವಿಪರೀತ ರಾಜಯೋಗ, ವಿಪರೀತ ಅದೃಷ್ಟ, ವಿಪರೀತ ಅಂದುಕೊಂಡಂಥ ಕೆಲಸಗಳು ಈಡೇರೋ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ಹಣಕಾಸಿನ ವಿಚಾರದಲ್ಲಿ, ವ್ಯಾಪಾರ ಬಿಸ್ನೆಸ್ ವಿಚಾರದಲ್ಲಿ, ಸ್ವಂತ ಉದ್ಯೋಗಗಳು ಮಾಡ್ತಿದ್ರೆ, ಜಾಬಿನ ವಿಚಾರದಲ್ಲಿರ್ಬೋದು, ಹೊಸ ವಾಹನ ತಗೊಳಂಗಿದ್ರೆ, ಆಸ್ತಿಗಳು ರಿಜಿಸ್ಟ್ರೇಷನ್ಸ್ ಮಾಡ್ಕೊಳಂಗಿದ್ರೆ, ಪ್ರಾಪರ್ಟಿಗಳು ರಿಜಿಸ್ಟ್ರೇಷನ್ ಮಾಡ್ಕೊಳಂಗಿದ್ರೆ, ಒಟ್ಟಾರೆ ಇನ್ನು 15 ದಿನ, ಸಂಕ್ರಾಂತಿ ಹಬ್ಬದಿಂದ 15 ದಿನ, ಮುಂದಿನ ತಿಂಗಳು 5ನೇ ತಾರೀಕು ಒಳಗಡೆ ಈ ರಾಶಿ ನಕ್ಷತ್ರದವರಿಗೆ ವಿಪರೀತ ರಾಜಯೋಗ, ವಿಪರೀತ ಅದೃಷ್ಟ, ಮುಟ್ಟಿದ್ದೆಲ್ಲ ಚಿನ್ನ. ಗೋಚಾರದ ಪ್ರಕಾರ ಯಾವ ರಾಶಿ ನಕ್ಷತ್ರದವರು ಗೊತ್ತಾ? ಹೇಳ್ತೀನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾವ್ಯಾವ ರಾಶಿ ನಕ್ಷತ್ರದವರಪ್ಪ ಅಂತಂದರೆ, ಈ ಧನಸ್ಸು ರಾಶಿ ಪೂರ್ವಾಷಾಢ ನಕ್ಷತ್ರ, ಧನಸ್ಸು ರಾಶಿ ಉತ್ತರಾಷಾಢ ನಕ್ಷತ್ರ, ಧನಸ್ಸು ರಾಶಿ ಮೂಲಾ ನಕ್ಷತ್ರದವರಿಗೆ ಖಂಡಿತವಾಗ್ಲೂ ಸಂಕ್ರಾಂತಿ ಹಬ್ಬದಿಂದ 15 ದಿನ ನೀವು ಅಂದುಕೊಂಡಂಥ ಕೆಲಸಗಳು ನೆರವೇರಬೇಕಪ್ಪ ಅಂದರೆ ಈ 15 ದಿನ ಪಿರಿಯಡು ಒಳ್ಳೆ ಶುಭ ಪಿರಿಯಡು ಇದೆ. ಒಳ್ಳೆ ಶುಭ ಯೋಗಗಳಿದೆ, ನಿಮಗೆ ಶುಭ ಪಿರಿಯಡ್ ಇದೆ. ಈ 15 ದಿನ ಒಳ್ಳೆ ಟೈಮ್ ಇದೆ. ದುಡ್ಡಿನ ವಿಚಾರದಲ್ಲಿರ್ಬೋದು, ಆಸ್ತಿ ವಿಚಾರದಲ್ಲಿರ್ಬೋದು, ಸಾಲ ತೀರ್ಸ ಅನ್ನೋ ವಿಚಾರದಲ್ಲಿರ್ಬೋದು, ನಿಮಗೆ ಸಾಲ ಕೊಟ್ಟಿದ್ರೆ ವಾಪಸ್ ಬರೋ ವಿಚಾರದಲ್ಲಿರ್ಬೋದು, ಕೊಟ್ಟಿರುವ ಹಣ ಸಾಲ ವಾಪಸ್ ಬರೋ ಒಂದು ಸಂದರ್ಭ ಆಗಿರ್ಬೋದು, ನೀವು ಇಸ್ಕೊಂಡಿದ್ರೆ ಇನ್ನೊಬ್ರಿಗೆ ಕೂಡ ಅಂಥ ಸಂದರ್ಭ ಆಗಿರ್ಬೋದು, ದುಡ್ಡಿನ ವಿಚಾರದಲ್ಲಿರ್ಬೋದು, ಉದ್ಯೋಗದ ವಿಚಾರದಲ್ಲಿರ್ಬೋದು, ಕಂಕಣ ಫಲ ಮದುವೆ ರಿಲೇಟೆಡ್ಸ್ ಏನಾದರೂ ಸೆಟ್ ಆಗೋ ಅಂಥ ವಿಚಾರದಲ್ಲಿರ್ಬೋದು, ಉದ್ಯೋಗದ ವಿಚಾರದಲ್ಲಿರ್ಬೋದು, ಹೊಸ ವಾಹನಗಳು ಖರೀದಿ ಮಾಡಂಗಿದ್ರೆ, 2 ವೀಲರು 4 ವೀಲರು ಹೊಸ ವಾಹನಗಳು ಖರೀದಿ ಮಾಡಂಗಿದ್ರೆ, ಆಸ್ತಿಗಳು ಮಾಡ್ಕೊಳಂಗಿದ್ರೆ, ಆಸ್ತಿಗಳು ಪ್ರಾಪರ್ಟಿಗಳು ನಿಮ್ಮ ಹೆಸರಿಗೆ ರಿಜಿಸ್ಟ್ರು ಆಗೋಂಗಿದ್ರೆ ಈ 15 ದಿನ ಎಸ್ಪೆಷಲಿ ಈ ಒಂದು ರಾಶಿ ನಕ್ಷತ್ರದವರಿಗೆ, ಧನಸ್ಸು ರಾಶಿ ಪೂರ್ವಾಷಾಢ, ಧನಸ್ಸು ರಾಶಿ ಉತ್ತರಾಷಾಢ, ಧನಸ್ಸು ರಾಶಿ ಮೂಲಾ ನಕ್ಷತ್ರದವರಿಗೆ ಹೊಸ ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಅನ್ನುವವರು, ಈ ಒಂದು ವ್ಯಾಪಾರದ ವಿಚಾರದಲ್ಲಿ, ಎಲ್ಲ ವಿಚಾರದಲ್ಲಿ ಈ 15 ದಿನ ಗೋಚಾರದ ಪ್ರಕಾರ ಖಂಡಿತವಾಗ್ಲೂ ಮುಟ್ಟಿದ್ದೆಲ್ಲ ಚಿನ್ನ. ನೋಡಿ, ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳುತ್ತೆ? ಜ್ಯೋತಿಷ್ಯ ಹೇಳೋದಷ್ಟೇ, ಶಾಸ್ತ್ರ ಇರೋದು ಹೇಳುತ್ತೆ ಇದು ಒಳ್ಳೆ ಪಿರಿಯಡು, ಒಳ್ಳೆ ಟೈಮು ಈ 15 ದಿನ ಅಂತ. ಇಂಥ ಟೈಮಲ್ಲಿ ನೀವು ಅದನ್ನು ಯುಟಿಲೈಸ್ ಮಾಡ್ಕೊಬೇಕು. ಯಾವ ರೀತಿ ಯುಟಿಲೈಸ್ ಮಾಡ್ಕೊಬೇಕಂದ್ರೆ ಅದು ನಿಮಗೆ ಬಿಟ್ಟಿರೋದು. ಇದು ಜ್ಯೋತಿಷ್ಯ ಅಂದರೆ ಗುಡ್ ಟೈಮ್ ಅಷ್ಟೇ ಹೇಳೋದು. ಗುಡ್ ಟೈಮ್ ಯಾವುದು, ಬ್ಯಾಡ್ ಟೈಮ್ ಯಾವುದು, ಆ ಒಂದು ರಿಲೇಟೆಡ್ಸಲ್ಲಿ ಶಾಸ್ತ್ರ ಇರುತ್ತೆ. ಈ 15 ದಿನ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವ್ರಿಗೆಲ್ಲ ಖಂಡಿತವಾಗ್ಲೂ ಮುಟ್ಟಿದ್ದೆಲ್ಲ ಚಿನ್ನ ಅಂತಂದರೂ ತಪ್ಪೇನಿಲ್ಲ. ಅನುಕೂಲ ಮಾಡಿಕೊಂಡು 15 ದಿನದಲ್ಲಿ ಏನಾದರೂ ಹೊಸ ಕಾರ್ಯಗಳು, ಹೊಸ ಯೋಜನೆಗಳು, ಹೊಸ ಕಾರ್ಯಗಳು ಪ್ರಾರಂಭ ಮಾಡೋದಾದರೆ ಒಂದು ರಿಲೇಟೆಡ್ಸಲ್ಲಿ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಈ 15 ದಿನ ಸಂಕ್ರಾಂತಿ ಭವಿಷ್ಯ ಎಸ್ಪೆಷಲಿ ಈ ಧನಸ್ಸು ರಾಶಿಯವರಿಗೆ, ಪೂರ್ವಾಷಾಢ ಧನಸ್ಸು ರಾಶಿ, ಉತ್ತರಾಷಾಢ ಧನಸ್ಸು ರಾಶಿ, ಮೂಲಾ ನಕ್ಷತ್ರದವರಿಗೆ ಈ 15 ದಿನ ಸಂಕ್ರಾಂತಿ ಅಂತೂ ಖಂಡಿತವಾಗ್ಲೂ ಶುಭ ಫಲ ಇದ್ದೇ ಇದೆ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.